ಸೊ ಹ್ಯಾಪಮ್ ನಮಸ್ತೆ ಆಯ್ತು ನೋಡಿ ಸ್ಟಾರ್ಟ್ ಮಾಡೋಣ ಸರ್ ಭಾಳ ದಿನ ಟ್ರಿಪ್ ಅದು ಹೋಗಿದ್ನಲ್ಲ. ಸೊ ಅದ್ರ ಸಂಬಂಧ ಗಾಡಿ ಬಂದುಬಿಟ್ಟಿದ್ರಿ, ಸ್ಟಾರ್ಟ್ ಆಗತ್ತಿದ್ದಿದ್ದಿಲ್ಲ. ಮೊದಲು ನಾವು ಇದ್ದಾಗ ವಾಟರ್ ಬಲೂನ್ಸ್ ಮತ್ತು ಈಗೂ ನಾವು ಅದೇವಿ ಹಾಕ್ಲಿರಿಲ್ಲೇ. ಸೊ ಹ್ಯಾಪಮ್ ನಮಸ್ತೆ ಆಯ್ತು ನೋಡಿ ಸ್ಟಾರ್ಟ್ ಮಾಡೋಣ. ಸೊ ಐತಿ ನೋಡಿ ಅದ್ರ ಬಗ್ಗೆ ಐತಂದ್ರೆ ನಾವು ಕಮೆಂಟ್ ಸುಡ್ತೇವೆ ಇವತ್ತು. ಸೊ ಏನಂದ್ರೆ ಹೋಳಿ ಹಬ್ಬದ ಹಿಂದಿನ ದಿನ ಸ್ವಲ್ಪ ಹೋಳಿ ಹಬ್ಬದ ದಿನನ ಸುಡ್ತಾರೆ. ಇಲ್ಲದವು ಗರಿ ಮತ್ತು ದಂಟು ಕಾಮಣ್ಣ ಸುಡಾಗ ಹಂಗೆ ಕಾಮಣ್ಣ ತರಬೇಕು. ಹಂಗೆ ಸ್ವಲ್ಪ ಶಾಪಿಂಗ್ ಅದು ಐತಿ. ನಂದು ಗಾಡಿ ಮತ್ತೆ ರೆಡಿ ಆಯ್ತು. ಬಿಕಾಸ್ ರೆಡಿ ಅನ್ನೋಕೇನ ನಾನು ಭಾಳ ದಿನ ಟ್ರಿಪ್ ಅದು ಹೋಗಿದ್ನಲ್ಲ. ಸೊ ಅದ್ರ ಸಂಬಂಧ ಗಾಡಿ ಬಂದುಬಿಟ್ಟಿದ್ರಿ, ಸ್ಟಾರ್ಟ್ ಆಗತ್ತಿದ್ದಿದ್ದಿಲ್ಲ. ಸೊ ಅದ್ರ ಸಂಬಂಧ ಸ್ಟಾರ್ಟ್ ಮಾಡಿಸಿದ್ದೆ. ಅವೇನು ಮಾಡ್ಯಾನ, ಪ್ಲಗ್ನ ಫುಲ್ ಟೈಟ್ ಫಿಟ್ ಮಾಡಿದ್ದಕ್ಕೆ ಎರಡೂ ಅಟ್ಯಾಚ್ ಆಗಿತ್ತು. ಅದ್ರ ಸಂಬಂಧ ಸ್ಟಾರ್ಟ್ ಆಗೋದಿಲ್ಲ. ಮತ್ತು ನಿನ್ನೆ ಬಂದು ಇಲ್ಲೇ ಕರ್ಕೊಂಬಂದು ಸ್ಟಾರ್ಟ್ ಅದು ಮಾಡಿಸಿದ್ವಿ. ಸೊ ಸ್ಟಾರ್ಟ್ ಆಗೈತಿ. ಮತ್ತು ವಾಶ್ ಮಾಡಿದೆ. ಬಿಕಾಸ್ ಭಾಳ ದಿನ ಆಗಿತ್ತು. ಸೊ ಇದ್ರ ಫೀಲ ಬೇರೆ, ಭಾಳ ದಿನ ಆಗಿತ್ತಲ್ಲ, ಖುಷಿ. ಸೊ ಹಂಗೆ ಸ್ವಲ್ಪ ಶಾಪಿಂಗ್ ಅದು ಮಾಡೋದೈತಿ. ಈಗ ಅಜ್ಜಿ ಫೋಟೋ ಅದು ತೆಗೆದು ಒರಿಸಿ ಹೂ ಅದು ಹಾಕೋದೈತಿ. ಎಲ್ಲ ದೇವ್ರಿಗೆ ಅದು ಹೂ ಹಾಕಿ ಹೂನು ಎಲ್ಲ ತಂದೈತಿ. ಏನಿದ್ರೂ ಇದು ಮಾಡೋದಷ್ಟೆ. ಇನ್ನು ಸ್ವಲ್ಪ ಶಾಪಿಂಗಿಗೆ ಹೂ, ಹಣ್ಣು, ಹೋಳ್ಗೆ ಅವೆಲ್ಲ ತರೋದವ ಅಷ್ಟೆ. ಸೊ ಬರ್ರಿ. Meanwhile, ಸೊ ಫ್ಯಾಮಿಲಿ ಹೂ ಎಲ್ಲ ಹಾಕಿದೆ. ಹೂ ಸಪೋರ್ಟಿಗೆ ಎಣ್ಣೆ ಬಾಟ್ಲಿ ಇಟ್ಟೈತಿ. ಬಿಕಾಸ್ ಇಲ್ಲಿ ಹುಕ್ ಹಾಕಿತ್ರಿ, ಅದು ಇದಕ್ಕೆ ಅಂಟ್ಕೊಳತ್ತಿಲ್ಲ, ಬರೇ ಬೆಳಾತೈತಿ. ಸೊ ಅದ್ರ ಸಂಬಂಧ ಇದು ಇಂಡಿಯನ್ ಜುಗಾಡ್. ಸೊ ಹಂಗೆ ಇಲ್ಲಿ ಅನ್ನಪೂರ್ಣೇಶ್ವರಿ ತಾಯಿ ಹೊರನಾಡಿಂದ ತಂದಿದ್ನೆಲ್ಲ ಫೋಟೋ ಅದು ಆತು. ಈಗೆಲ್ಲ ಆತು. ಈಗ ಅಪ್ಪ ಬರ್ತಾರೆ, ಅಪ್ಪರ ಜೋಡಿ ಹೋಗಿ ಲೈಟಾಗಿ ಸ್ವಲ್ಪ ಬಣ್ಣ ಮತ್ತು ಸ್ವಲ್ಪ ಐಟಮ್ಸ್ ತರೋದವು. ಏನಂತಂದ್ರೆ ಈಗ ಮೊದ್ಲಿನ ಥರ ಅಷ್ಟು ಕ್ರೇಜ್ ಎಲ್ರಿ. ಮೊದಲು ನಾವು ಇದ್ದಾಗ ವಾಟರ್ ಬಲೂನ್ಸ್ ಮತ್ತು ಈಗೂ ನಾವು ಅದೇವಿ ವಾಟರ್ ಬಲೂನ್ಸ್ ಮತ್ತು ಎಲ್ಲ ಹಿಂದಿನ ದಿನ ನಾವು ಪ್ರಿಪೇರ್ ಮಾಡಿ ಇಟ್ಕೋತಿದ್ವಿ ನಾವು. ಇಟ್ಸ್ ಲೈಕ್ ಅ ಎಕ್ಸಾಮ್. ಬಟ್ ಈಗೆಲ್ಲ ಹಂಗೆ ಇಲ್ಲ. ಹುಡುಗರ್ದು ಅಷ್ಟು ಕ್ರೇಜ್ ಇಲ್ಲ. ಇಷ್ಟೊತ್ತಿಗೆ ನಾವು ರಣ ಬಿಸಿಲ ಹಂಗೆ ದನ್ ಅಂತ ಹಲ್ಗೆ ಗುದುತ್ತಿದ್ವಿ ಹರಿದು ಹೋಗೋಮಟ. ಬಟ್ ಅದೇ ನೋಡ್ರಿ, ಏನು ಶಬ್ದನೇ ಇಲ್ಲ, ಫುಲ್ ಸೈಲೆಂಟ್. ಸೊ ಈಗ ಅಪ್ಪ ಬರಲಿ, ಅಪ್ಪರ ಜೋಡಿ ಹೋಗೋಣ ಅಂತ. 2 hours later. ಸೊ ಫ್ಯಾಮಿಲಿ ಟೈಮ್ ಆಯ್ತು ಟೈಮ್ ಆಯ್ತು 6:30. ಸೊ ಈಗ ಐಟಮ್ಸ್ ಏನು ತರೋ ಶಾಪಿಂಗ್ ಹೋಗೋದೈತೆ ಅಂದಿದ್ನೆಲ್ಲ, ಅದನ್ನ ಆಲ್ರೆಡಿ ಅಪ್ಪ ತಂದ್ರೆ. ನಾನು ಮನೆ ಪೂಜೆ ಮಾಡೋದಿಲ್ಲ. ಸೊ ಅಷ್ಟೊತ್ತಿಗೆ ತಂದಾರೆ. ಏನಿಲ್ಲ, ಕಾಮಣ್ಣನ ಕುಂದಿರ್ಸ್ಬೇಕು. ಸೊ ಐ ಥಿಂಕ್ ಅದು ಭಾಳ ಎತ್ತರ ಆಗ್ಬೋದು ಕಾಮಣ್ಣ, ಗರಿ ಅದು ಇಟ್ಟರೆ. ಸೊ ಅದ್ರ ಸಂಬಂಧ ಆ ಸೈಡ್ ಇಡಬೇಕಂತೈತಿ. ಬಿಕಾಸ್ ಇಲ್ಲೆಲ್ಲ ವಯರ್ಸ್ ಹೋಗ್ಯಾವ. ಮತ್ತು ಫೈರ್ ಆಕ್ಸಿಡೆಂಟ್ ಆಯ್ತು, ಏನರ ಆತಂದ್ರೆ ರಿಸ್ಕ್ ಅವೆಲ್ಲ. ಸೊ ಅದ್ರ ಸಂಬಂಧ ಬರ್ರಿ ಈಗ ರೆಡಿ ಮಾಡೋಣ. ಸೊ ಫ್ಯಾಮಿಲಿ ರೆಡಿ ಆಯ್ತು. ಕಾಮಣ್ಣನ ಕುಂದ್ರಿಸಿದ್ವಿ. ಜಸ್ಟ್ ಇನ್ 5 minutes ಆಗ್ಬಿಡ್ತದೆ. ನಾವು ಒಳತನ ಹಿಡಿತೈತೆ ಅಂತ ಮಾಡಿದ್ದೆ. ಸೊ ಇಷ್ಟ. ಈಗೇನೈತಂದ್ರೆ ನೆಕ್ಸ್ಟ್ ವರ್ಕ್ ಅಪ್ಪಾರು ಬರ್ತಾರೆ. ಅಪ್ಪಾರು ಬಂದು ಸ್ವಲ್ಪ ಪೂಜೆ ಅದು ಮಾಡೋದೈತಿ. ಹಂಗೆ ಮಮ್ಮಿ ಅಡುಗೆಗೆ ರೆಡಿ ಮಾಡತ್ತಾರೆ. ನನ್ನ ಫ್ರೆಂಡ್ಸಿಗೆ ಕರ್ದೇನಿ. ಸೊ ಐ ಹೋಪ್ ಅವ್ರು ಬರ್ಬೋದು. ಮತ್ತು ಓಣಿ ಹುಡುಗರು ಅಂತೂ ಇರ್ತಾರೆ. ಸೊ ಏನಿಲ್ಲ, ಪೂಜೆ ಮಾಡಿ ಅಗ್ನಿ ಕೊಡೋದು. ಸೊ ಹಿಂಗಾಗೈತಿ. ಸೊ ಫ್ಯಾಮ್ಲಿಗೆ ಅಪ್ಪಾರು ಬಂದ್ರೆ ಎಲ್ಲ ರೆಡಿ ಐತಿ. ಈಗ ಗುಡಿ ಅಮ್ಮಾರು ಕರೆದು ಬರೋಣ, ಅವರ ಪೂಜೆ ಮಾಡೋದು. ಸೊ ಬರ್ರಿ.
ಸೊ ಫೈನಲಿ ಕಾಮಣ್ಣ. ಸೊ ಇದನ್ನ ಇಟ್ಟು ಇವನ್ನೆಲ್ಲ ಇಟ್ಟು ಪೂಜೆ ಮಾಡೋದು. ಹಾಕ್ಲಿರಿಲ್ಲ ಒಳ್ಳೆ ಎಲ್ಲ ಸೊ ಫ್ಯಾಮ್ಲಿ ಆತು. ಸುತ್ತಮುತ್ತಲ ಯಾರ ಕಾಣತ್ತಾರ ನೋಡ್ರಿ. ಇಷ್ಟೋ ತನಕ ಇಲ್ಲಿ ಜನ ಇದ್ದಾರಲ್ಲ, ಈಗ ಯಾರೂ ಇಲ್ಲ. ನನಗೆ ಇದ್ರ ಮ್ಯಾಗ ಏನು ಅನ್ಸಾದೈತಿ ಅಂತಂದ್ರೆ, ನಿಮ್ಮ ಕೆಲಸ ಏನು ಮುಗಿತೈತಲ್ಲ, ನಿಮ್ಮ ಜೊತೆ ಯಾರೂ ಇರೋದಿಲ್ಲ. ಸೊ ಇದೊಂದು ಇಂಥವೇನಾರ ಆದ ತಿಳ್ಕೊತೇವೆ ನಾವು. ಈಗ ನೋಡ್ರಿ ಇಷ್ಟೋ ತನಕ ಅದು ಪೂರ್ತಿ ಸುಡಬೇಕಾದ್ರೆ ಸುತ್ತಮುತ್ತಲ ಜನ ಇದ್ರು, ಅದಾತ ಎಲ್ಲರೂ ಹೋಗ್ಬಿಟ್ರೆ ಅಷ್ಟೇ. ನಿಮ್ಮದು ಅಷ್ಟೇ ನಮ್ಮದು ಅಷ್ಟೇ. ಒಂದು ದಿನ ನೀವು ಹೋಗೋ ದಿನ ಸುತ್ತಲ ನಿಂದಿರ್ತಾರೆ, ಆಮ್ಯಾಗ ಒಂದೆರಡು ಕಣ್ಣೀರಿಟ್ಟು ಹೋಗ್ಬಿಡ್ತಾರೆ, ಅಷ್ಟೇ ಲೈಫ್. ಸೊ ಫುಲ್ ಎಂಜಾಯ್ ಮಾಡಿರಿ ಲೈಫ್ನ. ಯಾರ ಸಂಬಂಧೂ ರಿಗ್ರೆಟ್ ಆಗೋಕೆ ಹೋಗ್ಬೇಡ್ರಿ. ಸುಮ್ಮ ಅಳ್ಕೊಂಡು ಕುಂತ್ರೆ ಯಾರು ಅವ್ರೇನು ಬಂದು ನಿಮ್ಮ ಕಣ್ಣೀರು ಒರೆಸೋದು ಅಟ್ರಾಗೈತಿ. ಸೊ ಇಷ್ಟ. ಸೊ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗೈತಿ. ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ. ಸಿಗೋಣ ಮುಂದಿನ ತಪ್ಪತ್ತಾಕಿಲೆ. ಬಾಯ್, ಲವ್ ಯು ಆ್ಯಂಡ್ ಹ್ಯಾಪಿ ಹೋಳಿ.